Welcome to Learn Commerce PU online classes. Don't forget to like our video and subscribe our YouTube channel for all the updates. Hello students, welcome to History Online Classes. In the last class, we have seen the story of human evolution. But in that, we have seen the emergence of earth and how this earth emerged and how long time it has taken for evolve and to become a possible area to take birth of life and live. So this is how it is not from a small span of time, but it has taken millions and millions years to make a proper place to take birth of a life and live. And then we have seen when this life originated in this world, that is, and the protozoa, or before that the plants, and for the first time animal like life which originated in the protozoa. And once again we have to see how human evolution taken place, or evolution of man. We have seen the life on this earth, but this life is not human being. But later on, reptiles and even various forms of life emerged on this earth. And lastly, man came. And this man, as I said, various forms of life. And now we have to see how man emerged and evolved. We have seen man emerge in a particular time, but the evolution after the emergence of that evolution of man, stage to stage by stage, man evolved. That is given by Charles Darwin, and he studied about the human history. And here the human or evolution of man, or the study of human evolution, is so complicated. It's not easy to study. ಒಂದು ಮಾನವನ ವಿಕಸನವನ್ನು ಅಧ್ಯಯನ ಮಾಡುವಂಥದ್ದು. ನಾವೀಗಾಗಲೇ ಬೇರೆ ಬೇರೆ ಲೈಫ್ಗಳು, ಒಂದು ವಾಟರ್ ಪ್ಲ್ಯಾಂಟ್ ಅಂದರೆ ಜಲಚರವಾದ ನೀರಿನಲ್ಲಿ ಹುಟ್ಟತಕ್ಕಂಥ ಒಂದು ಗಿಡ, ಒಂದು ಪ್ಲ್ಯಾಂಟ್, ಅಲ್ಲಿಂದ ತೊಡಗಿಕೊಂಡು ಪ್ರೋಟೋಜೋವಾದಂಥದ್ದು ಅಂದರೆ ಮೊದಲ ಒಂದು ಎನಿಮಲ್, ಪ್ರಾಣಿ ರೀತಿಯ ಜೀವ ಹುಟ್ಟುತ್ತದೆ ಅಂತ ಹೇಳಿದ್ದೇವೆ. ಆನಂತರದ ಹಲವಾರು ವರ್ಷಗಳು, ಮಿಲಿಯನ್ ವರ್ಷಗಳಷ್ಟು, ಎಷ್ಟೋ ಮಿಲಿಯನ್ ವರ್ಷಗಳಷ್ಟು ಹೋದ ನಂತರ ನಮ್ಮಲ್ಲಿ ಬೇರೆ ಬೇರೆ ಪ್ರಾಣಿಗಳು, ಸಸ್ತನಿಗಳು ಇದೆಲ್ಲ ಹುಟ್ಟಿಕೊಳ್ಳುತ್ತವೆ. ಕುದುರೆ, ಒಂಟೆ, ನಾಯಿ. ಆ ನಂತರ ಇನ್ನೂ ಹಲವಾರು ವರ್ಷಗಳ ನಂತರ, ಹಲವಾರು ಸಾವಿರ ವರ್ಷಗಳು, ಮಿಲಿಯನ್ ವರ್ಷಗಳ ನಂತರ ಮಾನವನಂಥ ಜೀವಿ ಹುಟ್ಟುತ್ತದೆ. ಅದು ಮಾನವನಾಗಿ ಫಸ್ಟಿಗೆ ಅಲ್ಲ, ಅದು ಒಂದು ಸ್ಪೀಸೀಸ್, ಒಂದು ಪ್ರವರ್ಗವಾಗಿ ಇದು ಹುಟ್ಟುತ್ತದೆ, ಆಮೇಲೆ ಬೆಳೀತದೆ. ಇದನ್ನು ಹಾಗಾಗಿ ಮಾನವ ಹೇಗೆ ಬೆಳೆದ, ಅವನ ವಿಕಸನ ಹೇಗಾಯಿತು ಅನ್ನುವುದನ್ನು ಅಧ್ಯಯನ ಮಾಡುವುದಷ್ಟು ಸುಲಭ ಅಲ್ಲ. ಅದನ್ನು ಅಧ್ಯಯನ ಮಾಡಲಿಕ್ಕೆ ಹಲವಾರು ಶಾಸ್ತ್ರಗಳು ಒಟ್ಟಿಗೆ ಸೇರಬೇಕಾಗ್ತದೆ. ಅದನ್ನೆಲ್ಲ ಒಟ್ಟಿಗೆ ಸೇರಿದ ನಂತರ ಮಾತ್ರ ಅದನ್ನು ಅಧ್ಯಯನ ಮಾಡಲಿಕ್ಕಾಗ್ತದೆ. ಆ ಎಲ್ಲ ಶಾಸ್ತ್ರಗಳು ಯಾವುದು, ಸ್ಟಡಿಗಳು ಯಾವುದು ಅಂದರೆ ಅಲ್ಲಿ ಆಂಥ್ರೋಪಾಲಜಿ ಅಂದರೆ ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ, ಸ್ಟಡಿ ಆಫ್ ಹ್ಯೂಮನ್ ಸೊಸೈಟಿ ಆ್ಯಂಡ್ ಕಲ್ಚರ್, ಮಾನವನ ಸಮಾಜ ಮತ್ತು ಸಂಸ್ಕೃತಿ ಇವುಗಳ ಅಧ್ಯಯನ ಮಾಡುವುದನ್ನು ನಾವು ಆಂಥ್ರೋಪಾಲಜಿ ಅಂತ ಕರಿತಾರೆ. ಇದು ಹಿಸ್ಟಾರಿಕಲ್ ಫ್ಯಾಕ್ಟ್ಗೆ ಸಂಬಂಧಪಟ್ಟದ್ದು, ಹಿಸ್ಟಾರಿಕಲ್ ಸ್ಟಡೀಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನೊಂದು ಪ್ರಿಮಟಾಲಜಿ. ಈ ಪ್ರಿಮಟಾಲಜಿ ಅಂದರೆ ಏನು? ದ ಸ್ಟಡಿ ಆಫ್
ಪ್ರಿಮೇಟ್ಸ್ ಅಥವಾ ಸಸ್ತನಿಗಳ ಅಧ್ಯಯನ. ಪ್ರಿಮಟಾಲಜಿ ಅಂದರೆ ಸಸ್ತನಿಗಳ ಅಧ್ಯಯನ, ಅದನ್ನು ಅಧ್ಯಯನ ಮಾಡುವಂಥ ಒಂದು ಸಪರೇಟ್ ಡಿಸಿಪ್ಲಿನ್ ಇದೆ. ಇನ್ನೊಂದು ಅಲ್ಲಿ ಆರ್ಕಿಯಾಲಜಿ, ದಿ ಪ್ಯೂರ್ಲಿ ಹಿಸ್ಟರಿ, ದಟ್ ಈಸ್ ಸ್ಟಡಿ ಆಫ್ ಹ್ಯೂಮನ್ ಲೈಫ್ and study of human existence through excavations. ಎಕ್ಸ್ಕವೇಷನ್ ಅಂದರೆ ಉತ್ಖನನ. ಉತ್ಖನನ ಅಂದರೆ ಭೂಮಿಯನ್ನು ವೈಜ್ಞಾನಿಕವಾಗಿ ಅಗೆದು ಒಳಗಿರುವಂತಹ ವಸ್ತುಗಳನ್ನು ನೋಡಿ ಅಧ್ಯಯನ ಮಾಡುವಂಥದ್ದು. ಅದು ಹಳೆಯ ಪಳೆಯುಳಿಕೆಗಳಿರ್ಬೋದು. ಈ ಹಳೆಯ ಪಳೆಯುಳಿಕೆಗಳನ್ನು ಅಧ್ಯಯನ ಮಾಡೋದು ಅದನ್ನು ಆರ್ಕಿಯಾಲಜಿ ಅಂತ ಕರಿತೀವಿ, ಅಥವಾ ಪ್ರಾಕ್ತನ ಶಾಸ್ತ್ರ ಅಂತ ಕರಿತೀವಿ. ಸ್ಟಡಿ ದಟ್ ಈಸ್ ಆಲ್ ದ ರಿಮೈನ್ಸ್ ಆಫ್ ದ ಪಾಸ್ಟ್ ಥ್ರೂ ಎಕ್ಸ್ಕವೇಷನ್ಸ್ and even inscriptions, etc., etc. What we call the archaeology. And one more thing, even linguistics. We also involve in the linguistics. In order to study about human evolution, we should study the linguistics. How? Linguistics means study of languages. Because language which differs or changes from one age to another age. For example, Kannada, old Kannada, ಹಳೆ ಕನ್ನಡ, ನಡುಗನ್ನಡ, ಹೊಸಗನ್ನಡ, ಅಥವಾ ಎರಡನೇ ಶತಮಾನದ ಕನ್ನಡ. ಸೊ ಕನ್ನಡದ ಆ ಭಾಷೆ ಒಂದೇ ಆದರೂ ಕೂಡ ಅದರಲ್ಲಿ ಬದಲಾವಣೆಗಳಿರ್ತವೆ. ಇದನ್ನು ಅಧ್ಯಯನ ಮಾಡುವುದರ ಮೂಲಕ ಆ ಒಂದು ವ್ಯವಸ್ಥೆ ಯಾವ ಏಜ್ಗೆ ಸಂಬಂಧಪಟ್ಟದ್ದು, ಅಥವಾ ಒಂದು ಪುಸ್ತಕ ನಮಗೆ ಸಿಕ್ಕಿತ್ತು, ಅದರಲ್ಲಿ ಯಾವ ಏಜಿನ ಕನ್ನಡದ ಬರವಣಿಗೆಗಳು ಇದೆ, ಎರಡನೇ ಶತಮಾನದ, ಮೂರನೇ ಶತಮಾನದ, ಅಂದರೆ ಶತಮಾನದಿಂದ ಶತಮಾನಕ್ಕೆ ಕನ್ನಡದಲ್ಲಿಯೂ ಬದಲಾವಣೆ ಆಗಿದೆ, ಅಥವಾ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ಬದಲಾವಣೆ ಆಗಿದೆ. ಇಂತಹ ಆ ಅಧ್ಯಯನಗಳನ್ನು ನೋಡಲಿಕ್ಕೆ ಲಿಂಗ್ವಿಸ್ಟಿಕ್ಸ್ ಅದನ್ನು ಅಧ್ಯಯನ ಮಾಡಬೇಕಾಗ್ತದೆ. ಆಮೇಲೆ ಎಂಬ್ರಾಯ್ಲಜಿ ಅಂದರೆ a branch of biology which studies embryology, ಭ್ರೂಣಶಾಸ್ತ್ರ ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಈ ಭ್ರೂಣಶಾಸ್ತ್ರ ಇದನ್ನು ಕೂಡ ಅಧ್ಯಯನ, ಬಯಾಲಜಿಕಲ್ ಫ್ಯಾಕ್ಟರ್ ಇದು, ಆ್ಯಂಡ್ ಬಯಾಲಜಿಕಲ್ ಆ್ಯಂಡ್ ಮೆಡಿಸಿನ್ ಇದೊಂದು ಬ್ರಾಂಚ್, ಸ್ಟಡಿ ಬ್ರಾಂಚ್ ಇದು. ಇದು ಭ್ರೂಣವನ್ನು ಅಧ್ಯಯನ ಮಾಡಿ ಅದರ ಬೆಳವಣಿಗೆಯನ್ನು ಅಧ್ಯಯನ ಮಾಡಿ. ಎಂಬ್ರಾಯ್ಸ್, ಇಟ್ ಸ್ಟಡೀಸ್ ಅಬೌಟ್ ದ ಎಂಬ್ರಾಯ್ಸ್ ಆ್ಯಂಡ್ ಇಟ್ಸ್ developments. On the basis of that, they identify what age it belongs. So that is another. And then genetics. Genetics means what? Genetics, that is anuvamshika. From primitive age, and one person and that family, it continues. Genetics from one family and next develop another family, and how it developed. So gone we are looking at the development of one particular family or species from one point to another point and moves. So all these it has to involve in this particular study. And then as we said, it is two, fossils. We have to identify fossils. Fossils means ಪಳೆಯುಳಿಕೆಗಳು. ಹಳೆಯ ಪಳೆಯುಳಿಕೆಗಳನ್ನು ನೋಡಿಕೊಂಡು ಫಾಸಿಲ್ಸ್ ಅಂತ ಕರಿತೇವೆ ನಾವು. ಫಾಸಿಲ್ಸ್ ಮೀನ್ಸ್ ಪಳೆಯುಳಿಕೆಗಳು, ಮೀನ್ಸ್ ದ ರಿಮೇನ್ಸ್ ಆಫ್ ದ ಪಾಸ್ಟ್. And discovery of these fossils is not easy. It is too much painstaking and laborious work. It's not easy to identify or discover these fossils. ಬಹಳ ಕಷ್ಟಕರವಾದಂಥದ್ದು ಮತ್ತು ಬಹಳ ಟೈಮನ್ನು, ಬಹಳ ಶ್ರಮಕ್ಕೆ ಅದು ಶ್ರಮ ಪಡಬೇಕಾದಂಥ ಒಂದು ವಿಷಯ.
ಸೊ ಇದನ್ನು ನಾವು ನೋಡ್ತೇವೆ. ಆ್ಯಂಡ್ ಅದೇ ಇದೇ ರೀತಿಯಲ್ಲಿ ಈ ಫಾಸಿಲ್ಸನ್ನು ಅಥವಾ ಉಳಿದ ವಿಚಾರಗಳಲ್ಲಿ ಇಲ್ಲಿ ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್, ಇವ ಮಾನವನ ವಿಕಸನದ ಬಗ್ಗೆ ಅಧ್ಯಯನ ಮಾಡ್ತಾನೆ. ಚಾರ್ಲ್ಸ್ ಡಾರ್ವಿನ್ ಅನ್ನುವ ಈ ವಿಜ್ಞಾನ ಏನು ಮಾಡ್ತಾನೆ, ಅವನೊಂದು ಪುಸ್ತಕವನ್ನು ಬರೀತಾನೆ. ಅದಕ್ಕೆ ದ ಒರಿಜಿನ್ ಆಫ್ ಸ್ಪೀಸೀಸ್ ಅಂತ ಕರಿತೇವೆ ನಾವು. ದ ಒರಿಜಿನ್ ಆಫ್ ಸ್ಪೀಸೀಸ್. ಸ್ಪೀಸೀಸ್ ಅಂದರೆ ಒಂದು ವರ್ಗ ಅಥವಾ ಪ್ರಭೇದ ಅಂತ ಕರಿತೇವೆ. ಒಂದು ರೀತಿಯ, ಒಂದು ಜಾತಿಯ ಜೀವಿ, ಅದು ಇನ್ನೊಂದು ಜಾತಿಯ ಜೀವಿಗಿಂತ ಭಿನ್ನವಾಗಿರುವಂಥದ್ದು. ಪ್ರಭೇದಗಳು, ಪ್ರವರ್ಗ ಅಥವಾ ಸ್ಪೀಸೀಸ್ ಅಂತ ಕರೀತಾರೆ. ಅದು ಒರಿಜಿನ್ ಆಫ್ ಸ್ಪೀಸೀಸ್ ಅಂದರೆ ಬೇರೆ ಬೇರೆ ಸ್ಪೀಸೀಸ್ಗಳ ಉಗಮ ಹೇಗಾಯಿತು ಅನ್ನೋದಕ್ಕೆ ಅವ ಹೇಳ್ತಾನೆ. ಆ್ಯಂಡ್ ದಿಸ್ ಇಸ್ ವಾಟ್ he said, how that various species emerged on the earth and how developed. So this is what Darwin said, and he said in this book he propagated a theory, that is theory of natural selection. Theory of natural selection. This is one theory propagated by Charles Darwin, and second theory he says, this theory of natural selection, this is the one theory for human origin. In this book he says how, and another one, survival of the fittest. The second theory he says, survival of fittest. So this two theory, in this two theory he says how human being emerged in this earth and different species and how it extinct. And he says natural selection, because of the natural selection the different parts of the world, the human being originated. And he said the survival of the fittest, which is stronger, ಬಲಿಷ್ಠವಾದಂಥ ಸ್ಪೀಸೀಸ್ಗಳು ಬಲಿಷ್ಠವಲ್ಲದ ವೀಕ್ ಸ್ಪೀಸೀಸ್ಗಳನ್ನು ನಿರ್ನಾಮ ಮಾಡುತ್ತವೆ. ಆ ಬಲಿಷ್ಠ ಸ್ಪೀಸೀಸ್ಗಳು ಇಲ್ಲಿ ಕಂಟಿನ್ಯೂ ಆಗ್ತದೆ ಅಂತ ಹೇಳ್ತಾರೆ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಯಾರು ಬಲಿಷ್ಠವಾಗಿ, ಯಾವ ಸ್ಪೀಸೀಸ್, ಯಾವ ಜಾತಿಯ ಆ ಒಂದು ಪ್ರವರ್ಗದ ಪ್ರಾಣಿ ಅದು ಸ್ಟ್ರಾಂಗ್ ಆಗಿರ್ತದೆ, ಅದು ಮುಂದುವರಿತದೆ, ಉಳಿದವೆಲ್ಲವನ್ನು ಕೊಲ್ತದೆ. ಹಾಗಾಗಿ ಕಡೆಗೆ ಹೀಗೆ ಮುಂದುವರಿತಾ ಮಾನವ ಉದ್ಭವ ಆಗ್ತಾನೆ ಅನ್ನೋದನ್ನು ಅವ ಹೇಳ್ತಾನೆ. ಸೊ ಇಲ್ಲಿ ಬಹಳ ಮುಖ್ಯ, ದ ರಿಕನ್ಸ್ಟ್ರಕ್ಷನ್ ಆಫ್ ಹ್ಯೂಮನ್ ಹಿಸ್ಟ್ರಿ ಬಿಕಮ್ ವೆರಿ ಡಿಫಿಕಲ್ಟ್ ಆಸ್ ದ ಸೋರ್ಸಸ್ ಆಫ್ ಎವಿಡೆನ್ಸ್ ಆರ್ ವೆರಿ ಏನ್ಷಿಯಂಟ್. ಬಿಕಾಸ್ ದ ಸೋರ್ಸಸ್ ವಾಟ್ ವಿ ಹ್ಯಾವ್ ಹಿಯರ್, ಇಟ್ ಈಸ್ ಸೋ ಏನ್ಷಿಯಂಟ್, and that is why we can't come to conclusion exactly, and that's why it's very difficult, and the most of the times running into the thousands of years, ಸಾವಿರಾರು ವರ್ಷಗಳ ಹಿಂದಿನ ಆ ಒಂದು ಎವಿಡೆನ್ಸ್ಗಳನ್ನು ನಾವು ಕಾಣಲಿಕ್ಕಾಗ್ತದೆ. ಅದನ್ನು ಉದಾಹರಣೆಗೆ ನಾನು ಹೇಳಿದಾಗೆ ಪಾಳಿಯುಳಿಕೆಗಳು, ಬಿಕಾಸ್ ಆಫ್ ದರ್ ಸ್ಕೆಲಿಟನ್, ಸ್ಕಲ್, ಎಟ್ಸೆಟ್ರಾ ಎಟ್ಸೆಟ್ರಾ, ವಾಟ್ ವಿ ಹ್ಯಾವ್ ಸೀನ್, ವಿ ಕಮ್ ಟು know that and study these skulls, skeletons, etc. And let us study their family tree, what are all the species which emerged, and what is the family tree of man from the ancient period to modern period with the diagram. Welcome to diagrammatical presentation of human evolution and the various skulls. Let us see the above
picture shows the skeletons of various apes along with that of the human. We can observe that there are close similarities among the humans and other apes. The similarities are evidence to the fact that man and the apes had a common origin. ಅಂದರೆ ಇಲ್ಲಿ ಮಾನವ ಮತ್ತು ಏಪ್ಗಳು ಇವು ಒಂದು ಸಾಮಾನ್ಯವಾದಂಥ ಹುಟ್ಟನ್ನು ಪಡೆದಿದ್ದಾವೆ ಅನ್ನೋದನ್ನು ಇದರಲ್ಲಿ ಗಮನಿಸಲಿಕ್ಕಾಗ್ತದೆ ನಮಗೆ. ಸೊ ಇಲ್ಲಿ ಅದೇ ರೀತಿ ಅವುಗಳ ಸ್ಕೆಲಿಟನ್ಗಳನ್ನು ನೋಡ್ಬೋದು. ಸ್ಕಲ್ಗಳನ್ನು, ತಲೆಬುರುಡೆಗಳು. ಮೊದಲನೇದಾಗಿ ಗೊರಿಲ್ಲಾ, ಆಮೇಲೆ ಆಸ್ಟ್ರೋಲೊಥಿಪಿಕಸ್, ಆಮೇಲೆ ಹೋಮೋ ಇರೆಕ್ಟಸ್, ನೆಂದರ್ತಾಲ್ ಮ್ಯಾನ್, ಆರ್ಕ್ಯಾಯಿಕ್ ಮ್ಯಾನ್, ಹೋಮೋಸೆಪಿಯನ್ಸ್. ಸೊ ಈ ರೀತಿಯ ಬೇರೆ ಬೇರೆ ತಳಿಯ ಮಾನವನ ತಲೆಬುರುಡೆಯನ್ನು ನಾವು ಗಮನಿಸಬಹುದು. ಅದರ ಸ್ಟ್ರಕ್ಚರನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. The above figure shows the skull, and then we come to families. How this family originated and developed into various wings. So the above ancestral species of all present humans, chimpanzees and bonobos, gorillas, orangutans and gibbons belong to the superfamily Hominidae. They are classified as primates. Primates ಅಂತ ಹೇಳಿದ್ರೆ ಸಸ್ತನಿಗಳು, ಅಂದರೆ ಹಾಲು ಉಣಿಸುವಂಥ ಪ್ರಾಣಿಗಳನ್ನು ನಾವು primates ಅಂತ ಹೇಳ್ತೇವೆ, mammals ಅಂತ ಕರಿತೀವಿ. They branched out of the mammals about 36 million years ago. ಅಂದರೆ ಈ ಮೆಮಲ್ಗಳಿಂದ, ಅದು ಹಾಲುಣಿಸುವಂಥ ಪ್ರಾಣಿಗಳಿಂದ ಬೇರೆಯಾಗಿ ಬಂದಂಥ ಸುಮಾರು 36 ಮಿಲಿಯನ್ ವರ್ಷಗಳ ಹಿಂದೆ. All the species belonging to the Hominidae superfamily are called hominoids. They are shown in the above picture in the dotted box exactly below the respective genus in the picture showing the family tree of the extinct species. ಈಗಾಗಲೇ ಗತಿಸಿದಂಥ ಏನು ಈ ಸ್ಪೀಸೀಸ್ಗಳಿದೆ ಅದರ ಆ ಫ್ಯಾಮಿಲಿ ಯಾವ ರೀತಿ ಡೆವಲಪ್ ಆಯಿತು ಅನ್ನೋದನ್ನು ನಾವಲ್ಲಿ ಗಮನಿಸ್ತೇವೆ. ಒಂದನೇದಾಗಿ ಅಲ್ಲಿ ಸೂಪರ್ ಫ್ಯಾಮಿಲಿ ಅಂತ ಕರಿತೇವೆ, ಹೊಮಿನೈಡೆ. ಈ ಹೊಮಿನಿಡೆ ಬ್ರಾಂಚ್ಡ್ ಇಂಟು ಹೊಮಿನಿಡೆ ಆ್ಯಂಡ್ ಹೈಲೋಬಾಥಿಡೆ. ಈ ಮೊದಲಿನಿಂದ ಹೊಮಿನಾಯ್ಡೆ ಅನ್ನುವಂಥ ಫ್ಯಾಮಿಲಿ ಹೊಮಿನಿಡೆ ಮತ್ತು ಹೈಲೋಬಾಥಿಡೆ ಅನ್ನುವಂಥ ಫ್ಯಾಮಿಲಿಗಾಗಲೇ ವಿಂಗಡಣೆ ಆಗ್ತದೆ. And the species of the respective family are called hominids and hylobathids. And the hominids, that is humans, chimpanzees and bonobos, gorillas and orangutans, diverged away from the hylobathides, that is gibbons ಅಂತ ಕರಿತೇವೆ ನಾವು. ಅಂದರೆ ಈ ಹೈಲೋಬಾಥಿಡೆ ಫ್ಯಾಮಿಲಿಯಿಂದ ಬಹಳ ದೂರ ಇನ್ನೊಂದು ವಿಂಗಲ್ಲಿ ಬೆಳೀತಾ ಅದು ಹ್ಯೂಮನ್ ಫ್ಯಾಮಿಲಿಯಾಗಿ ಅಥವಾ ಹ್ಯೂಮನ್ ಸ್ಪೀಸೀಸ್ ಆಗಿ ಬೆಳವಣಿಗೆ ಮಾಡ್ತೇವೆ. ಅದನ್ನು ಗಿಬನ್ಸ್ ಅಂತ ಕರಿತೇವೆ. ಎರಡನೇ ಹಂತದಲ್ಲಿ ನೀವು ಗಮನಿಸಬಹುದು, ಇನ್ ದ ಸೆಕೆಂಡ್ ಸ್ಟೇಜ್ ದ ಹೊಮಿನಿಡೆ ಫ್ಯಾಮಿಲಿ ಬ್ರಾಂಚ್ಡ್ ಇಂಟು ಹೊಮಿನಿನೆ ಆ್ಯಂಡ್ ಪೊಂಗಿನೆ. ಈ ಎರಡು ಫ್ಯಾಮಿಲಿಗಳು ಹೊಮಿನಿನೆ ಆ್ಯಂಡ್ ಪೊಂಗಿನೆ ಸಬ್ ಫ್ಯಾಮಿಲೀಸ್. The species of the respective subfamilies were called hominines and pongines. ಇದನ್ನ ಹೊಮಿನಿನೆ ಮತ್ತು ಫಂಗಿನೆ ಅಂತೇಳಿ ಕರಿತೇವೆ. The hominines, that is humans, chimpanzees and bonobos and gorillas diverged from the pongines. ಇಲ್ಲಿ ಉಳಿದ ಏನಿದೆ ಹ್ಯೂಮನ್, ಚಿಂಪಾಂಜಿ ಅಂಡ್ ಬೋನೋಬ್ಸ್, ಇವುದು ಹೊಮಿನಿನೀಸ್, ಇದರಿಂದ ಡೈವರ್ಜ್ ಆದರೆ ಇನ್ನೊಂದು ಡೈವರ್ಜ್ಗೊಳ್ಳುವಂಥದ್ದು ಪೊಂಗಿನೇಸಿಂದ, ಅದನ್ನು ನಾವು ಒರಂಗುಟಾನ್ ಅಂತ ಕರಿತೇವೆ. ಆ ಮೂರನೇ ಹಂತಕ್ಕೆ ಬಂದಾಗ, ಆ ಮೂರನೇ ಹಂತದಲ್ಲಿ ನಾವು ಅದನ್ನು ಸಬ್ ಫ್ಯಾಮಿಲಿ ಅಂತ ಕರಿತೇವೆ. ದ ಹೊಮಿನಿನೆ ಸಬ್ ಫ್ಯಾಮಿಲಿ ಬ್ರಾಂಚ್ಡ್ ಇಂಟು ಹೊಮಿನಿನಿ ಆ್ಯಂಡ್ ಗೊರಿಲಿನಿ. ಈ ಎರಡು ಬ್ರಾಂಚ್ಗಳಾಗಿ ಅದು ವಿಂಗಡಣೆ ಆಗ್ತದೆ, ಹೊಮಿನಿನಿ ಮತ್ತು ಗೊರಿಲಿನಿ ಅಂತ. ದ ಹ್ಯೂಮನ್ಸ್ ಆ್ಯಂಡ್ ಚಿಂಪಾಂಜೀಸ್ ಆ್ಯಂಡ್ ಬೋನೋಬ್ಸ್ ಬ್ರಾಂಚ್ಡ್ ಅವೇ ಫ್ರಮ್ ದ ಗೊರಿಲಿ. ಇಲ್ಲಿ ಬರುವಾಗ ಹ್ಯೂಮನ್ ಮತ್ತು ಚಿಂಪಾಂಜೀಸ್
ಮತ್ತು ಬೋನೋಪ್ಸ್ ಇದರಿಂದ ದೂರವಾಗಿ ಉಳಿತದೆ, ಅಂದ್ರೆ ಗೊರಿಲ್ಲಿನಿಂದ ದೂರವಾಗಿ ಉಳಿತದೆ. ಅದು ಮತ್ತೊಂದು ಬ್ರಾಂಚ್ ಆಗಿ ಬೆಳವಣಿಗೆಯನ್ನ ಪಡ್ಕೊಳ್ಳುತ್ತದೆ. ಹಾಗೆ 4ನೇ ಹಂತದಲ್ಲಿ ನೀವು ಗಮನಿಸಬಹುದು, ದ ಹೋಮಿನಿನಿ ಟ್ರೈಬ್ ಬ್ರಾಂಚ್ಡ್ ಇಂಟು ಜೀನಸ್ ಹೋಮೋ ಅಂಡ್ ಜೀನಸ್ ಪಾನ್. ಇಲ್ಲಿಗೆ ಬರುವಾಗ ಆ ಬುದ್ಧಿವಂತಿಕೆಯನ್ನು, ಆ ಬ್ರೈನ್ ಕೂಡ ಡೆವಲಪ್ ಆಗುವಂಥದ್ದು, ಅದರಿಂದ ಆ ಬುದ್ಧಿವಂತಿಕೆ, ಶ್ರೂಡ್ನೆಸ್ ಅವನಿಗೆ ಬರುವಂಥದ್ದು, ಅದನ್ನು ನಾವಿಲ್ಲಿ ಕಾಣ್ತೇವೆ. ಜೀನಸ್ ಹೋಮಮ್ ಅಂಡ್ ಜೀನಸ್ ಪಾನ್, ದಟ್ ಈಸ್ ದ ಆನ್ಸಿಸ್ಟ್ರಲ್ ಹ್ಯೂಮನ್ ಸ್ಪೀಸೀಸ್. ಅಂದ್ರೆ ನಮ್ಮ ಮಾನವ ಜಾತಿಯ ಇಮಿಡಿಯೇಟ್ ಪೂರ್ವಜರನ್ನ ನಾವಲ್ಲಿ ಕಾಣ್ತೇವೆ. ಆ ಪೂರ್ವಜರಲ್ಲಿ ಚಿಂಪಾಂಜೀಸ್ ಅಂಡ್ ಬೋನೋಬ್ಸ್ ಕೂಡ ಬರ್ತದೆ. ಆದ್ರಿಂದ ಚಿಂಪಾಂಜಿಗಳು ಮತ್ತು ಬೋನೋಬ್ಗಳನ್ನ ನಾವು ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಮ್ಯಾನ್ ಅಂತ ಕರಿತೇವೆ. ಸೊ ಚಿಂಪಾಂಜೀಸ್ ಅಂಡ್ ಬೋನೋಬ್ಸ್ ಆರ್ ಕಾಲ್ಡ್ ದ ಕ್ಲೋಸೆಸ್ಟ್ ರಿಲೇಟಿವ್ಸ್ ಆಫ್ ಹ್ಯೂಮನ್ಸ್. ದ ಇವಲ್ಯೂಷನ್ ಆಫ್ ಜೀನಸ್ ಹೋಮೋ ಫ್ರಮ್ ದ ಸೂಪರ್ ಫ್ಯಾಮಿಲಿ, ಅಂದ್ರೆ ಆ ಸೂಪರ್ ಫ್ಯಾಮಿಲಿ ನಾವೇನು ಮೇಲಿನ ಹಂತದಲ್ಲಿ ನೋಡ್ತೇವೆ, ಆದರೂ ಜೀನಸ್ ಹೋಮೋ ಆಗಿ ಪರಿವರ್ತನೆ ಆಗಬೇಕಿದ್ರೆ ಸುಮಾರು 30 ಮಿಲಿಯನ್ ವರ್ಷಗಳು ಬೇಕಾಗಿದೆ. ಅದು ಸುಮ್ಮನೆ ಇವತ್ತಿನ ನಾಳೆಗೆ ಆಗ್ತಿಲ್ಲ, ನಿಯರ್ಲಿ 30 ಮಿಲಿಯನ್ ಇಯರ್ಸ್. ದ ಎಮರ್ಜೆನ್ಸ್ ಆಫ್ ಜೀನಸ್ ಹೋಮೋ ಬ್ರಾಟ್ ಹ್ಯೂಮನ್ ಲೈಕ್ ಕ್ರೀಚರ್ಸ್, ಅಂದ್ರೆ ಈಗಿನ ಮಾನವ ರೀತಿಯ ಒಂದು ಕ್ರೀಚರ್ಸ್, ಜೀವಿ ಇಲ್ಲಿಗೆ ಬರಬೇಕಿದ್ರೆ, ಭೂಮಿ ಮೇಲೆ ಬರಬೇಕಿದ್ರೆ ಸುಮಾರು 5.6 ಮಿಲಿಯನ್ ವರ್ಷಗಳು ತಾಗಿದೆ. No, nearly 5.6 million years have taken for getting genus Homo. So this is how families developed. And let us come to the factors, important factors in human evolution. ಅಂದ್ರೆ ಮಾನವನ ವಿಕಸನದಲ್ಲಿ ಬೇರೆ ಬೇರೆ ಹಂತಗಳು ಅವನ ವಿಕಸನಕ್ಕೆ ಕಾರಣ ಆಗಿದೆ. ನಾನು ಈಗಾಗಲೇ ಹೇಳಿದಾಗೆ ಅದು ಏಕರೀತಿಯಲ್ಲಿ ಒಮ್ಮೆಲೆ ಆಗಲಿಲ್ಲ, ಆದರೆ ಬೇರೆ ಬೇರೆ ಹಂತದಲ್ಲಿ ಅದು ಆಗ್ತಾ ಹೋಗ್ತದೆ. ಅದು ಹೇಗೆ, ಅದಕ್ಕೆ ಪೂರಕವಾದಂಥ ಹಲವಾರು ಅಂಶಗಳನ್ನು ನಾವಿಲ್ಲಿ ನೋಡ್ತೇವೆ. ಸೊ ದರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್ ದಟ್ ಲೆಡ್ ಟು ದ ಹ್ಯೂಮನ್ ಇವಲ್ಯೂಷನ್. ಲೆಟ್ ಅಸ್ ಸಿ ದ ಫಸ್ಟ್ ಫ್ಯಾಕ್ಟರ್, ದಟ್ ಇಸ್ ಅ ಕ್ಲೈಮೇಟಿಕ್ ಚೇಂಜ್. ಅಂದ್ರೆ ಆ ಕ್ಲೈಮೇಟ್ ಅಲ್ಲಿ ವಾತಾವರಣದ ಬದಲಾವಣೆಯಿಂದ ಅಲ್ಲಿ ಮಾನವನ ವಿಕಸನ ಹೊಂದುತ್ತದೆ. ಹೇಗೆ? ದ ಚೇಂಜಿಂಗ್ ಸೈಕಲ್ ಆಫ್ ಕ್ಲೈಮೇಟ್ ಅಂಡ್ ವೆದರ್ ಹ್ಯಾವ್ ಗ್ರೇಟ್ಲಿ ಎಫೆಕ್ಟೆಡ್ ದ ಹ್ಯೂಮನ್ ಎವಲ್ಯೂಷನ್ ಟು ದ ವೆರಿ ಲಾರ್ಜ್ ಎಕ್ಸ್ಟೆಂಟ್. ದ ಲಾಸ್ಟ್ 6 to 8 million years has generally seen cooling trends marked by recurring ice ages. The onset of ice age around 2.5 million years ago covered most part of earth with snow, and there were major changes in climate and vegetation. ನಾವು ಅದನ್ನ ಮೊದಲಾಗಿ ಡಿಸ್ಕಸ್ ಮಾಡಿದ್ವಿ, ಕ್ರಸ್ಟ್ ಭೂಮಿಯದು ಹೇಗೆ ತಯಾರಾಯಿತು ಅಂತೇಳಿ. ಅಲ್ಲಿ ಆ ಕೂಲಿಂಗ್ ಪ್ರೋಸೆಸ್ ಅನ್ನ ಕೂಡ ನೋಡಿದ್ದೇವೆ. ಅಂದ್ರೆ ಇವತ್ತಿಂದ ಅದು ಹಾಟ್ ಬಾಲ್ ಆಗಿದ್ದಂತ ನಮ್ಮ ಭೂಮಿ ನಿಧಾನವಾಗಿ ಕೂಲಿಂಗ್ ಆಗಿ ಪರಿವರ್ತನೆ ಮಾಡಲಿಕ್ಕೆ ಅದು ಸುಮಾರು 2.5 ಮಿಲಿಯನ್ ಇಯರ್ಸ್ನ ಆ ಐಸ್ ಏಜ್ ಅಂತ ಕರಿತೇವೆ ನಾವು. ಅಲ್ಲಿ ಹಿಮವೇ ತುಂಬಿರುವಂಥದ್ದು ಒಂದು ಯುಗ ಇತ್ತು, ಬಹಳ ಕೂಲಿಂಗ್ ಆಗಿರ್ತಕ್ಕಂಥದ್ದು. ಅದು ನಿಧಾನವಾಗಿ ಪರಿವರ್ತನೆ ಆದದ್ದನ್ನ ನಾವು ನೋಡ್ತಾ ಇದ್ದೇವೆ, ಐಸ್ ಏಜ್ ಹೋಗ್ತಾ ಇರುವಂಥದ್ದು. ಸೊ ದಟ್ ಎಕ್ಸ್ಪೆಂಡೆಡ್ ಪ್ಲೇನ್ಸ್ ಅಂಡ್ ಗ್ರಾಸ್ ಲ್ಯಾಂಡ್ಸ್ ಅಂಡ್ ಡೈವರ್ಟ್ ಡೆಸರ್ಟ್ಸ್. ಇದರಿಂದ ಮರುಭೂಮಿಗಳಾಯ್ತು, ಗ್ರಾಸ್ ಲ್ಯಾಂಡ್ಗಳಾಯ್ತು, ಹುಲ್ಲುಗಾವಲು ಅಂತ ಕರಿತೇವೆ ನಾವು, ಪ್ಲೇನ್ಸ್ಗಳು ಬಂತು. ಸೊ ಇದೇ ನಿಧಾನವಾಗಿ ದಿಸ್ ಇನ್ಕ್ರೀಸ್ಡ್ ಕಾಂಪಿಟೇಷನ್ ಅಮಂಗ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಫಾರ್ ಫುಡ್. ಇದು ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷಕ್ಕೆ, ಅಂದ್ರೆ ತನ್ನ ಆಹಾರಕ್ಕಾಗಿ ಹುಡುಕಾಟವನ್ನು ಪ್ರಾರಂಭ ಮಾಡ್ತಾರೆ. ಅಂಡ್ ದಿಸ್ ಸ್ಪೀಸೀಸ್ ವಿಚ್ ಕುಡ್ ಬೆಟರ್ ಅಡಾಪ್ಟ್ ಟು ದ ಕ್ಲೈಮೇಟ್ ಚೇಂಜಸ್. ನಿಧಾನವಾಗಿ ಈ ಸ್ಪೀಸೀಸ್ಗಳು ಏನಾಗ್ತವೆ ಅಂತ ಹೇಳಿದ್ರೆ ಕ್ಲೈಮೇಟಿಕ್ ವಾತಾವರಣ ಬದಲಾವಣೆಗೆ ಹೊಂದಿಕೊಳ್ತಾ ಬೆಳೀತಾ ಹೋಗ್ತವೆ. ಅಂಡ್ ಪ್ರೊಕ್ಯೂರ್ ಫುಡ್, ದೇ ಸರ್ವೈವ್ಡ್ ಅಂಡ್ ಅದರ್ಸ್ ಬಿಕೇಮ್ ಎಕ್ಸ್ಟಿಂಕ್ಟ್. ಯಾವ ಜೀವಿಗಳು ಇದರಲ್ಲಿ ಬದುಕಿ ಉಳಿಲಿಕ್ಕೆ ಸಾಧ್ಯ ಆಗ್ತದೋ ಅಂಥದ್ದು ಉಳಿತವೆ, ಮತ್ತೆ ಉಳಿದವುಗಳೆಲ್ಲವೂ ಕೂಡ ನಶಿಸಿ ಹೋಗ್ತವೆ ಅನ್ನೋದನ್ನು ನೋಡ್ತೇವೆ. ಇದನ್ನು ಗ್ರ್ಯಾಜುವಲ್ ನಾವು ಫಾರ್ ಎಕ್ಸಾಂಪಲ್ ನಾವು ಗಮನಿಸಿರ್ಬೋದು, ಇಲ್ಲಿ ಡೈನೋಸೌರುಗಳು ಮತ್ತು ಹಲವಾರು ವರ್ಷಗಳ ಕಾಲ ಭೂಮಿಯ ಮೇಲಿದ್ದು ನಿಧಾನವಾಗಿ ಅವುಗಳು ಕೂಡ ಅವರ ಸಂತತಿ ಕೂಡ ನಶಿಸಿ ಹೋಗುವುದನ್ನು ಕಾಣುತ್ತೇವೆ. ಸೊ ವೈ? ಬಿಕಾಸ್ ದಿಸ್ gradual extinct. For example, the early forms of
Australopithecus faced gradual extinction and genus Homo, that is the early man ಅಂತ ಕರಿತೇವೆ, which was better adapted to the drier conditions. ಆ ಡ್ರೈಯರ್ ಕಂಡೀಷನ್, ಒಣ ಹವೆಗೆ ಆ ಜೀನಸ್ ಹೋಮೋ ಹೆಚ್ಚು ಒಗ್ಗಿಕೊಳ್ಳುತ್ತದೆ, ಅದು ಇಲ್ಲಿ ಉಳಿತ ಮುಂದೆ ಕಂಟಿನ್ಯೂ ಆಗ್ತದೆ ಅನ್ನೋದನ್ನು ಹೇಳ್ತೇವೆ ನಾವು. ಅದನ್ನು ವೇರಿಯಸ್ ಸ್ಪೀಸೀಸ್ ಇಲ್ಲಿಂದ ಹೋದ ನಂತರವೂ ಕೂಡ ಈ ಮಾನವ ಅಂದರೆ ಇಲ್ಲಿ ನಾವು ಇದು ಜೀನಸ್ ಹೋಮೋ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದು ಒಂದು ಫ್ಯಾಕ್ಟರ್, ಯಾವ ರೀತಿ ಕ್ಲೈಮೇಟಿಕ್ ಚೇಂಜ್ ಮನುಷ್ಯನ ಬೆಳವಣಿಗೆಗೆ ಕಾರಣ ಆಗಿದೆ ಅಂತ. ಆ್ಯಂಡ್ ಸೆಕೆಂಡ್ ಒನ್, ದಟ್ ಈಸ್ ಗ್ರೋತ್ ಇನ್ ದ ಬ್ರೈನ್ ಸೈಜ್. ಮಾನವನ ಬ್ರೈನ್ ಒಮ್ಮೆಲೆ ಬೆಳೆದಿಲ್ಲ, ಅದು ಬೇರೆ ಬೇರೆ ಹಂತದಲ್ಲಿ ಸಣ್ಣಗಿರುವಂಥ ಮೆದುಳು, ಅಂದರೆ ಆ ಮೆದುಳಿನ ಗಾತ್ರಕ್ಕೆ ಸರಿಯಾಗಿ ಬುದ್ಧಿ ಬೆಳಲಿಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ದ ಹ್ಯೂಮನ್ ಸ್ಪೀಸೀಸ್ ಇವಾಲ್ವ್ಡ್ ಲಾರ್ಜರ್ ಆ್ಯಂಡ್ ಕಾಂಪ್ಲೆಕ್ಸ್ ಬ್ರೈನ್ಸ್ ಡ್ಯೂ ಟು ದ ಎನ್ವಿರಾನ್ಮೆಂಟಲ್ ಚೇಂಜಸ್ ಆ್ಯಂಡ್ ಚಾಲೆಂಜಸ್ ದೇ ಫೇಸ್ಡ್. ಹೇಗೆ ಮಾನವನ ಬ್ರೈನ್ ಆ ಒಂದು ವಾತಾವರಣದ ಚಾಲೆಂಜಿನಿಂದಾಗಿ ಬೆಳೀತಾ ಬೆಳೀತಾ ಹೋಗ್ತದೆ. ದೇ ಹ್ಯಾಡ್ ಟು ಸರ್ವೈವ್ ಅಗೇನ್ಸ್ಟ್ ಫಿಸಿಕಲಿ ಪವರ್ಫುಲ್ ಎನಿಮಲ್ಸ್. ಈಗ ಬೇರೆ ಬೇರೆ ರೀತಿಯ ಎನಿಮಲ್ಗಳು, ಪ್ರಾಣಿಗಳು ಇಲ್ಲಿ ಇರ್ತವೆ, ಅವರ ದೈಹಿಕ ಶಕ್ತಿಗೆ ಅನುಸಾರವಾಗಿ ತಾನು ಸರ್ವೈವ್ ಆಗ್ತಾ ಹೋಗುವಂಥ ಅನಿವಾರ್ಯತೆಯನ್ನು ನಾವಿಲ್ಲಿ ಕಾಣುತ್ತೇವೆ. ದ ಸೈಜ್ ಆಫ್ ಬ್ರೈನ್ ಇನ್ ದ ಹೋಮೋ ಹೆಬಿಲಿಸ್ ವಾಸ್ 600 ಕ್ಯೂಬಿಕ್ ಸೆಂಟಿಮೀಟರ್ಸ್. ಮೊದಲಾಗಿ ಈ ಹೋಮೋ ಹೆಬಿಲಿಸ್ ಅಂತ ಹೇಳುವಂಥ ಪ್ರಾಣಿಯಲ್ಲಿ, ಆ ಜಾತಿಯಲ್ಲಿ, ಮಾನವ ಜಾತಿಯಲ್ಲಿ ಏನಿರ್ತದೆ, ಸುಮಾರು 600 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ದೊಡ್ಡ ಬ್ರೈನ್ ಇರ್ತದೆ. ಇಟ್ ವಾಸ್ ಓನ್ಲಿ ಸ್ಲೈಟ್ಲಿ ಲಾರ್ಜರ್ ದೆನ್ ದ್ಯಾಟ್ ಆಫ್ ಚಿಂಪಾಂಜೀಸ್. ಅಂದರೆ ಚಿಂಪಾಂಜಿಗಳಿಗಿಂತ ಇಲ್ಲಿರುವಂಥ ಮೆದುಳಿಗಿಂತ ಸ್ವಲ್ಪ ದೊಡ್ಡದು. ಆ್ಯಂಡ್ ದೆನ್ ದ ಹೋಮೋ ಇರೆಕ್ಟಸ್ ಸ್ಪೀಸೀಸ್ ಹ್ಯಾಡ್ ದ ಬ್ರೈನ್ ಸೈಜ್ ಆಫ್ 800 to 1100 cc. ನಿಧಾನವಾಗಿ ಈ ಇರೆಕ್ಟಸ್, ಹೋಮೋ ಇರೆಕ್ಟಸ್ ಅಂದರೆ ಅವ 2 ಕಾಲಲ್ಲಿ ನಂತರ ನಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನದು ಸುಮಾರು 800ರಿಂದ 1100 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ದೊಡ್ಡದಿದೆ. ಅಂದರೆ ಬ್ರೈನ್ ಸೈಜ್ ಇನ್ನೂ ಸ್ವಲ್ಪ ದೊಡ್ಡದಾಗಲಿಕ್ಕೆ ಪ್ರಾರಂಭ ಆಗಿದೆ. ಆಮೇಲೆ ಮುಂದಕ್ಕೆ ಬಂದು ದ ನಿಯಂದರ್ಟಾಲ್ ಮ್ಯಾನ್, ಹಿಸ್ ಬ್ರೈನ್ ಸೈಜ್ ಈಸ್ 1200 to 1900 ಕ್ಯೂಬಿಕ್ ಸೆಂಟಿಮೀಟರ್. ಅಲ್ಲಿ ಇನ್ನೂ ಕೂಡ ಬ್ರೈನ್ ಸೈಜ್ಗಳು ಇನ್ಕ್ರೀಸ್ ಆಗ್ತದೆ. ನೀವೊಂದು ಗಮನಿಸಬೇಕು, ಬ್ರೈನ್ ಸೈಜ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಅವರ ಬುದ್ಧಿಮತ್ತೆ, ಇಂಟೆಲಿಜೆನ್ಸ್, ಅದು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಬಟ್ ನಾವು ಇಟ್ ಡಿಫರ್ಸ್ ಫ್ರಮ್ ಮ್ಯಾನ್ ಟು ಮ್ಯಾನ್ ಆರ್ ಸ್ಪೀಸೀಸ್ ಟು ಸ್ಪೀಸೀಸ್. ದ ಹೋಮೋಸೆಫಿಯನ್ಸ್, ನಿಯಂದರ್ತಾಲ್ ಮ್ಯಾನ್ ಅಂದರೆ 1200 ಆ್ಯಂಡ್ ಹೋಮೋಸೆಫಿಯನ್ಸ್ 1900. ಹೋಮೋಸೆಫಿಯನ್ಸ್ ನಿಯರೆಸ್ಟ್ ಮ್ಯಾನ್ ಅಥವಾ ವೈಸ್ ಮ್ಯಾನ್ ಅಂತ ಕರಿತೇವೆ, ನಮ್ಮ ಮನುಷ್ಯನ, ಅದನ್ನು ಬುದ್ಧಿವಂತ ಮನುಷ್ಯ ಅಂತ ಕರಿತೇವೆ. ಆ ವೈಸ್ ಮ್ಯಾನ್ ಸಾಧಾರಣ 1900ವರೆಗೆ ಹ್ಯಾಸ್ ದ ಬ್ರೈನ್ ಆಫ್ ಅಬೌಟ್, ಇವತ್ತು ನಾವು 1400 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು. ಒಬ್ಬ ಬುದ್ಧಿವಂತ ಮನುಷ್ಯನ ಬ್ರೈನ್ ಸೈಜ್ 1400 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು. ಇಟ್ ಈಸ್ ಮೋರ್ ದೆನ್ ಟ್ವೈಸ್ ದ ಸೈಜ್ ಆಫ್ ಬ್ರೈನ್ಸ್ ಆಫ್ ಚಿಂಪಾಂಜೀಸ್ ಆರ್ ಗೊರಿಲ್ಲಾಸ್. ಅಂದರೆ ಗೊರಿಲ್ಲಾ ಮತ್ತು ಚಿಂಪಾಂಜಿಗಿಂತ 2 ಪಟ್ಟು ದೊಡ್ಡದಾಗಿರುವಂತಹ ಮಾನವನ ಬ್ರೈನ್ ಸೈಜನ್ನು ನಾವು ಕಾಣ್ತೇವೆ. ದ ಗ್ರೋತ್ ಆಫ್ ಬ್ರೈನ್ ಸೈಜ್ ಇಂಡ್ಯೂಸ್ಡ್ ಮೆನಿ ಆಕ್ಟಿವಿಟೀಸ್ ಲೈಕ್ improved vision, upright posture, bipedalism, tool making, use of fire, planned and skilled hunting, storage food, language, etc., etc. When this man's brain size go on increasing, then it also increases the activities of man. ಮಾನವನ ಥಿಂಕಿಂಗ್ ಅನ್ನು ಹೆಚ್ಚು ಮಾಡುತ್ತದೆ. ಬ್ರೈನ್ ಸೈಜ್ ಹೆಚ್ಚಾದಾಗೆ ಅವ ಫುಡ್ ಗ್ಯಾದರಿಂಗ್ ಅನ್ನು ಮಾಡ್ತಾನೆ, ಅಥವಾ ಸ್ಕಿಲ್ಡ್ ಹಂಟಿಂಗ್ ಪ್ಲಾನ್ ಅನ್ನು ಮಾಡ್ತಾನೆ, ಮತ್ತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಾಷೆ ಅಲ್ಲದಿದ್ರು ಕೂಡ ಯಾವುದೋ ಒಂದೇ ರೀತಿಯ ಭಾಷೆಯಲ್ಲಿ ಸಂವಹನವನ್ನ ಮಾಡ್ತಾನೆ. ಇದು 2ನೇ ಹಂತದಲ್ಲಿ ಬೆಳವಣಿಗೆ ಆಗ್ತದೆ. ಇನ್ನು 3ನೇ ಪಾಯಿಂಟ್ ಅನ್ನು ಗಮನಿಸಬೇಕು, ಫುಡ್ ಆ್ಯಂಡ್ ಶೆಲ್ಟರ್. ಮನುಷ್ಯ ಬೆಳವಣಿಗೆ ಆಗ್ತಾ ಹೋದಾಗೆ ಯಾವ ರೀತಿ ಬೆಳೀತಾ ಹೋಗ್ತಾನೆ, ಮತ್ತು ಆ ಫುಡ್ ಗ್ಯಾದರರ್ ಆಗಿ ಇರುವುದಿಲ್ಲ, ಫುಡ್ ಹಂಟರ್ ಆಗಿರ್ತಾನೆ. ಮೊದಲು
ಫುಡ್ಗೆ ಬೇಕಾಗಿ ಬೇರೆ ಬೇರೆ ಕಡೆಗೆ ಹೋಗ್ತಾನೆ. ಆಮೇಲೆ ಫುಡ್ ಗ್ಯಾದರ್ ಅದನ್ನು ಸೇರಿಸ್ತಾನೆ. ಫಾರ್ ಎಕ್ಸಾಂಪಲ್ ಹಿಯರ್ ಫುಡ್ ಅಂಡ್ ಶೆಲ್ಟರ್ ಅಲ್ಲಿ ಅವ ಹೇಗೆ ಫುಡ್ಡನ್ನು ತಯಾರು ಮಾಡ್ತಾನೆ ಮತ್ತು ತಿರುಗಾಡ್ತಾ ಇದ್ದಂಥ ಮನುಷ್ಯ ಒಂದು ಕಡೆ ಇದ್ದುಕೊಂಡು ತನ್ನದೇ ಆದಂಥ ಶೆಲ್ಟರನ್ನು ಮಾಡಿಕೊಂಡು ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅನ್ನೋದನ್ನು ನಾವು ಗಮನಿಸಬೇಕು. ಫಾರ್ ಎಕ್ಸಾಂಪಲ್ ಬಿಗ್ಯಾನ್ ಟು ಹಿಯರ್ first one, hominoids. Hominoids lived in trees. The trees provided them protection from the predators. The hominoids were food gatherers. They produced food by gathering seeds, nuts, fruits, and berries, tubers, etc. ಇದು ಮೊದಲನೇ ಹಂತದಲ್ಲಿ ಹಾಮನೈಡ್ಸ್ ಅಂತ ಕರಿತೇವೆ ನಾವು. ಅವು ಮರಗಳಲ್ಲಿ ವಾಸ ಮಾಡ್ತಾ ಇದ್ವು ಮತ್ತು ಫುಡ್ಡನ್ನು ಬೇರೆ ಬೇರೆ ಇದರಿಂದ ಗ್ಯಾದರ್ ಮಾಡ್ತಾ ಇದ್ವು. ಅದು ನಟ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಇನ್ನು ಬೆರೀಸ್ ಇರ್ಬೋದು, ಇದನ್ನೆಲ್ಲ ಸೇರಿಸ್ಕೊಂಡು ಅದು ತಿನ್ನಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ವು. ಆದರೆ ಹೋಮಿನೇಟ್ಸ್ ನೀವು ಬಂದಾಗ ಹೋಮಿನೇಟ್ಸ್ ಅಂತ ಬರ್ತದೆ ನೆಕ್ಸ್ಟ್ ದಿನದ ಆ ಕಾಲಕ್ಕೆ ಬಿಗಾನ್ ಟು ಅಡಾಪ್ಟ್ ಲ್ಯಾಂಡ್. ಅದು ಮರದಿಂದ ಇಳಿದು ಈಗ ಈ ಸ್ಪೀಸೀಸ್ ಏನು ಮಾಡುತ್ತೆ ಅಂದರೆ ಈ ನೆಲದ ಮೇಲೆ ವಾಸಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ದೇ ಅಡಾಪ್ಟೆಡ್ ದ ಲ್ಯಾಂಡ್. ದ ಚೇಂಜ್ ಇನ್ ದ ಕ್ಲೈಮೇಟಿಕ್ ಆರ್ ಐಸ್ ಏಜ್ ರಿಡ್ಯೂಸ್ಡ್ ದ ಫಾರೆಸ್ಟ್ಸ್ ಆ್ಯಂಡ್ ಎಕ್ಸ್ಪಾಂಡೆಡ್ ದ ಗ್ರಾಸ್ ಲ್ಯಾಂಡ್ಸ್. ಈಗ ಯಾವಾಗ ಐಸ್ ಏಜ್ ಏನು ತುಂಬ ಮುಂದುವರಿತಾ ಹೋಗಿ ಈ ಫಾರೆಸ್ಟ್ಗಳನ್ನು ಕಡಿಮೆ ಮಾಡ್ತಾ ಗ್ರಾಸ್ ಲ್ಯಾಂಡ್ಗಳು, ಹುಲ್ಲುಗಾವಲುಗಳು ಹೆಚ್ಚಾಗ್ತದೆ. ಈ ಹುಲ್ಲುಗಾವಲುಗಳು ಹೆಚ್ಚಾಗ್ತಾ ಹೋದಾಗೆ ಅದರೊಟ್ಟಿಗೆ ಡೆಸರ್ಟ್ಗಳು, ಮರುಭೂಮಿಗಳು ಸೃಷ್ಟಿಯಾಗ್ತದೆ. ಆ್ಯಂಡ್ ದೇ ಕೇಮ್ ಆನ್ ಟು ಲ್ಯಾಂಡ್ ಫಾರ್ ಬ್ರೀಫ್ ಪೀರಿಯಡ್ ಆಫ್ ಟೈಮ್ ವಿಚ್ ಗ್ರ್ಯಾಚುವಲಿ ಬಿಗ್ಯಾನ್ ಟು ಗ್ರೋ ಇನ್ ಟು ಲಾಂಗರ್ ಪೀರಿಯಡ್ಸ್. ಏನಾಗ್ತದೆ, ಮರದಲ್ಲಿದ್ದಂಥ ಆ ಪ್ರಾಣಿಗಳು ನಿಧಾನವಾಗಿ ಲ್ಯಾಂಡಿಗೆ ಬರ್ತದೆ, ಸ್ವಲ್ಪ ಹೊತ್ತಿದ್ದು ಮರಕ್ಕೆ ಹೋಗ್ತದೆ, ಮತ್ತೆ ತುಂಬ ಹೊತ್ತು ಅದರಲ್ಲಿ ಪ್ರಾರಂಭ ಮಾಡ್ತದೆ ಇಲ್ಲೇ ಇರಲಿಕ್ಕೆ, ಭೂಮಿಯಲ್ಲಿ ಇರಲಿಕ್ಕೆ ಅದು ಹೆಚ್ಚು ಅಡಾಪ್ಟ್ ಆಗ್ತದೆ. ದ ನಿಯಂದರ್ಥಾಲ್ ಮ್ಯಾನ್ ವಾಸ್ ದ ಅರ್ಲಿಯೆಸ್ಟ್ ಕೇವ್ ಡ್ವೆಲ್ಲರ್. ಅಂದರೆ ಮನುಷ್ಯ ಇಲ್ಲಿ ಏನು ಮಾಡ್ತಾನೆ ಅಂದರೆ ಪ್ರಥಮವಾಗಿ ಈ ಗುಹೆಯೊಳಗೆ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ್ಯಂಡ್ ಅಲ್ಲಿವರೆಗೆ ಎಲ್ಲಿಯೂ ಇದ್ದಂಥ ಮನುಷ್ಯ, ಮರದಲ್ಲಿ ಅಲ್ಲಿ ಇಲ್ಲಿ ಇದ್ದಂಥ ಮನುಷ್ಯ, ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಹಿ started his dwelling in the cave. That is, the Neanderthal man is the first man to dwell in the, what you call cave. And later on, the Neanderthal man was the earliest cave dweller. The shortage of food made them to scavenge for food. ಯಾವಾಗ ಫುಡ್ ಅವನಿಗೆ ಸಿಕ್ಲಿಲ್ವೋ ಆಗ ಅವ ಸ್ಕ್ಯಾವೆಂಜರ್ ಆಗ್ತಾನೆ. ಸ್ಕ್ಯಾವೆಂಜರ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವವ, ಏನು ಹುಡುಕಾಡ್ತಾ ಹೋಗುದು, ಫುಡ್ಗೆ ಬೇಕಾಗಿ, ಆಹಾರಕ್ಕೆ ಬೇಕಾಗಿ ಹುಡುಕಾಡ್ತಾ ಹೋಗ್ತಾನೆ. ಸೊ ಹೌ ನೌ ಹಿ ಮೂವ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದೇ ಕವರ್ಡ್ ಲಾಂಗ್ ಡಿಸ್ಟೆನ್ಸ್ ಫಾರ್ forage or scavenge for naturally dead animals or leftovers of animals killed. ಬೇರೆ ಬೇರೆ ಕಡೆ ಏನು ಮಾಡ್ತದೆ, ಈ ಸತ್ತ ಪ್ರಾಣಿಗಳನ್ನು ತಿನ್ನಲಿಕ್ಕೆ ಬೇಕಾದ್ರೆ ಅವರಿಗೆ ಫುಡ್ ಬೇಕು, ಅದನ್ನು ಹುಡುಕಲಿಕ್ಕೆ ಬೇರೆ ಬೇರೆ ಕಡೆಗೆ ಮೂವ್ ಆಗ್ತದೆ. ಈ ಥರದ ಒಬ್ಬ ಮನುಷ್ಯ ಸ್ಕ್ಯಾವೆಂಜರ್ ಆಗಿ ಕನ್ವರ್ಟ್ ಆಗ್ತಾನೆ. ದ ಅಬೌವ್ ಆಕ್ಟಿವಿಟೀಸ್ ಮೇಡ್ ದೆಮ್ ಗ್ರ್ಯಾಜುವಲಿ ಡೆವಲಪ್ ಅನ್ ಅಪ್ರೈಟ್ ಪೋಸ್ಚರ್. ಈಗ ಏನಾಗ್ತದೆ ಅಂತಂದ್ರೆ ಇದರಿಂದ ಮನುಷ್ಯ 4 ಕಾಲಿನಲ್ಲಿ ನಡೀತಾ ಇದ್ದ, ಈಗ ಅವನಿಗೆ ದೂರ ಹೋಗ್ಬೇಕಾಗ್ತದೆ, ಬಹಳ ಬೇಗ ಹೋಗ್ಬೇಕಾಗ್ತದೆ. ಅದರಿಂದ ಅವ 2 ಕಾಲುಗಳನ್ನು ಉಪಯೋಗ ಮಾಡಿಕೊಂಡು ಅದನ್ನು ನಾವು ಬೈಪೆಡಲ್ ಮೋಷನ್ ಅಂತಲೂ ಕರಿತೇವೆ. ಅದನ್ನು ನೆಕ್ಸ್ಟ್ ನೋಡ್ಲಿಕ್ಕಿದ್ದೇವೆ. ಆನಂತರ 3ನೇದಾಗಿ ಹೊಮಿನಿನೀಸ್ ಅಂತ ಕರಿತೇವೆ ನಾವು. ಈ ಹೊಮಿನಿನೀಸ್ ಕೂಡ ಆರ್ಕೈಕ್ ಹ್ಯೂಮನ್ ಸ್ಪೀಸೀಸ್ ಬಿಗ್ಯಾನ್ ಪ್ಲಾನ್ಡ್ ಹಂಟಿಂಗ್. ಮೊದಲ ಬಾರಿಗೆ ಈ ಪ್ಲಾನ್ಡ್ ಹಂಟಿಂಗ್ ಅನ್ನ ಅವ ಪ್ರಾರಂಭ ಮಾಡ್ತಾನೆ. ಅಲ್ಲಿವರೆಗೆ ಸ್ಕ್ಯಾವೆಂಜಿಂಗ್ ಟೆಕ್ನಿಕ್ಸ್, ಸುತ್ತಾಡ್ತಾ ಇದ್ದ ತಿನ್ಲಿಕ್ಕೆ, ಈಗ ಅದು ಬಿಟ್ಟು ಅವ ಹಂಟಿಂಗ್ ಅನ್ನ ಪ್ರಾರಂಭ ಮಾಡಿದೆ, ಬೇಟೆಯಾಡಲಿಕ್ಕೆ. ತನಗೆ ತಿನ್ಲಿಕ್ಕೆ ಆಹಾರ ಬೇಕು ಅಂತ ಹೇಳಿದ್ರೆ ಬೇಟೆಯಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಪ್ಲಾನ್ಡ್ ಹಂಟಿಂಗಿನ ಕೆಲವು ಸೈಟ್ಗಳು, 2 ಇಂಪಾರ್ಟೆಂಟ್ ಸೈಟ್ಸ್ ಆರ್ ಅವೈಲೇಬಲ್. ಒಂದು ಬಾಕ್ಸ್ ಗ್ರೋವ್ ಇನ್ ಇಂಗ್ಲೆಂಡ್. ಸುಮಾರು 500,000 ವರ್ಷಗಳ
ಹಿಂದೆ, 500,000 ವರ್ಷಗಳ ಹಿಂದೆ. ಆ್ಯಂಡ್ ಸೆಕೆಂಡ್ ಒನ್ ಸ್ಕೋನಿಂಗನ್ ಇನ್ ಜರ್ಮನಿ. ಈ ಸ್ಕೋನಿಂಗನ್ ಮತ್ತು ಬಾಕ್ಸ್ ಗ್ರೋ ಅನ್ನುವಂಥ 2 ಪ್ಲೇಸ್. ಬಾಕ್ಸ್ ಗ್ರೋ ಇರುವುದು ಇಂಗ್ಲೆಂಡಲ್ಲಿ ಆ್ಯಂಡ್ ಸ್ಕೋನಿಂಗನ್ ಇನ್ ಜರ್ಮನಿ. ಇಟ್ ಈಸ್ ಡೇಟೆಡ್ 400 years ಹೇಗೂ. ಇಲ್ಲಿ ಒಂದು ಬಾಕ್ಸ್ ಗ್ರೋವದಲ್ಲಿ ಸುಮಾರು 500,000 ವರ್ಷಗಳ ಹಿಂದೆ. ಆದರೆ ಇಲ್ಲಿ ಜರ್ಮನಿಯಲ್ಲಿ ಏನು ಸ್ಕಾನಿಂಗನ್ ಅಂತ ಹೇಳ್ತೇವೆ, ಅಲ್ಲಿ 400,000 ವರ್ಷಗಳ ಹಿಂದೆ ಈ ಒಂದು ಹಂಟಿಂಗಿನ ಚಿತ್ರಣವನ್ನು ನಾವು ಕಾಣ್ತೇವೆ. ಈವನ್ ಇಟ್ ಈಸ್ ದೇರ್. ಸೊ ದಟ್ ಈಸ್ ದ ಸೈಟ್ ವಿಚ್ ಇಸ್ ಅವೈಲಬಲ್ ಫಾರ್ ದೇರ್ ಪ್ಲಾನೆಡ್ ಹಂಟಿಂಗ್. So the early human also began to visit places of abundant food supply. The places like river beds and lake beds had abundant supply of food. ಎಲ್ಲೆಲ್ಲಿ ಅವನಿಗೆ ಫುಡ್ ಸಿಗ್ತದೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಮಾಡ್ತಾನೆ. ಅಲ್ಲಿ ದೇ ಬಿಗ್ಯಾನ್ ಟು ಇರೆಕ್ಟ್ ಆರ್ ಬಿಲ್ಡ್ ಎ ಸ್ಟ್ರಕ್ಚರಲ್ ಶೆಲ್ಟರ್. ಇಲ್ಲಿ ನಿಮಗೆ ರೈಟ್ ಸೈಡ್ಗೆ ಕಾಣ್ತಾ ಉಂಟು, ಅದು ಸ್ಟ್ರಕ್ಚರಲ್ ಶೆಲ್ಟರ್. ಅದು ಏನು ಅಂತ ಹೇಳಿದ್ರೆ, ಮಾನವ ಪ್ರಥಮ ಬಾರಿಗೆ ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ, ಅವನಿಗೆ ಉಳ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಒಂದು ಶೆಲ್ಟರ್, ಅದು ಸೂರು ಅಂತ ಕರಿತೇವೆ. ಇದು ಕೂಡ ಮನುಷ್ಯ ಯಾವ ರೀತಿ ತಿರುಗಾಡ್ತಾ ಇದ್ದಂಥ ಮನುಷ್ಯ ಗುಹೆಯಲ್ಲಿ ಅವು ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆನಂತರ ಇಂಥ ಕಲ್ಲು ಚಪ್ಪರಗಳನ್ನು ನಿರ್ಮಾಣ ಮಾಡಿ ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ 4ನೇ ಫ್ಯಾಕ್ಟರಿ ಯಾವುದು? ಬೈಪೆಡಾಲಿಸಮ್. ಈ ಬೈಪೆಡಾಲಿಸಮ್, ದ ಹೋಮಿನಾಯ್ಡ್ಸ್ ವೇರ್ ಕ್ವಾಡ್ರಪೈಡ್ಸ್. ಅದು 4 ಕಾಲುಗಳನ್ನು ಉಪಯೋಗಿಸಿಕೊಂಡು, ಕ್ವಾಡ್ರಪೈಡ್ಸ್ ಅಂತೇಳಿ 4 ಕಾಲುಗಳನ್ನು ಉಪಯೋಗಿಸಿಕೊಂಡು ಹೋಗ್ತಾ ಇದ್ದಂಥ ಪ್ರಾಣಿಗಳು. ದೇ ವಾಕ್ಡ್ ಆನ್ 4 limbs. ಆ 4 ಅಂಗಗಳನ್ನು, ಕೈ 2 ಕಾಲು 2 ಹೀಗೆ ನಡೀತಾ ಇದ್ದವು ಪ್ರಾಣಿಗಳಾಗಿ. ಆದರೆ 4 limbs ವೇರ್ ಫ್ಲೆಕ್ಸಿಬಲ್. ದ ಹೋಮಿನಿಡ್ಸ್ ಗ್ರ್ಯಾಜುವಲಿ ಅಡಾಪ್ಟೆಡ್ ಆನ್ ಅಪ್ರೈಟ್ ಪೋಸ್ಚರ್. ಯಾವಾಗ ನಾವು ಇನ್ನೊಂದು ಸ್ಪೀಸಿಸ್ ಬರ್ತದೆ ಹೋಮಿನಿಡ್ಸ್ ಅಂತ, ಆಗ 4 ಅಂಗಗಳನ್ನು ಬದಲಾಗಿ 2 ಅಂಗಗಳಲ್ಲಿ ನೇರವಾಗಿ ನಿಂತ್ಕೊಂಡು ಅದು ನಿಧಾನವಾಗಿ ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತವೆ. ಇದನ್ನು ನಾವು ಬೈಪೆಡಾಲಿಸಮ್ ಅಂತ ಕರಿತೇವೆ. ಸೊ ಬೈಪೆಡಾಲಿಸಮ್ ಮೀನ್ಸ್ ವಾಕಿಂಗ್ ಆರ್ ರನ್ನಿಂಗ್ ಆನ್ 2 feet. ಸೊ ಒನ್ಸ್ ಅಗೈನ್, ಬೈಪೆಡಾಲಿಸಮ್ ಮೀನ್ಸ್ ವಾಕಿಂಗ್ ಆ್ಯಂಡ್ ರನ್ನಿಂಗ್ ಬೈ ಯೂಸಿಂಗ್ 2 feet. 2 ಕಾಲುಗಳನ್ನು ಉಪಯೋಗ ಮಾಡಿಕೊಂಡು ನಡೆಯುವ ಮತ್ತು ಓಡುವ ಈ ಒಂದು ಸ್ಥಿತಿಗೆ ನಾವು ಬೈಪೆಡಾಲಿಸಮ್ ಅಂತ ಕರಿತೇವೆ. ಸೊ ಮನುಷ್ಯ ಹೀಗೆ ಏನು 4 ಕಾಲುಗಳಿಂದ, ಅದು 4 ಅಂಗಗಳಿಂದ ನಡ್ಕೊಂಡಿದ್ದಂಥ ಮನುಷ್ಯ ನಿಧಾನವಾಗಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಈಗ 2 ಕಾಲುಗಳನ್ನು ಉಪಯೋಗಿಸಿಕೊಂಡು ನಡೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ದಿಸ್ ಇಸ್ ಅನದರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್. ಆ್ಯಂಡ್ 5thly ಟೂಲ್ ಮೇಕಿಂಗ್ ಅಂತ ಕರಿತೇವೆ. ಮನುಷ್ಯ ಮೂಲಭೂತವಾಗಿ ಅವ ಯಾವುದೇ ಟೂಲ್ಗಳನ್ನ ಉಪಯೋಗ ಮಾಡ್ತಾ ಇರಲಿಲ್ಲ. ಬಟ್ ಇನ್ ದ ಗ್ರ್ಯಾಜುವಲ್ ಪ್ರೋಸೆಸ್ ಹಿ ಯೂಸ್ಡ್ ಸ್ಟೋನ್ ಆಸ್ ಟೂಲ್. ಬೇರೆ ಬೇರೆ ರೀತಿಯ ಸ್ಟೋನ್ಗಳನ್ನು ಅವ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದ ಯೂಸ್ ಆಫ್ ಟೂಲ್ಸ್ ಇಸ್ ನಾಟ್ ಕನ್ಫೈನ್ಡ್ ಟು ದ ಹ್ಯೂಮನ್ಸ್. ಫಾರ್ ಎಕ್ಸಾಂಪಲ್, some monkeys and apes use stone as tools to break nuts. ಇವತ್ತು ಕೂಡ ನೀವು ಗಮನಿಸಿರ್ಬೋದು, ಮಂಗಗಳು ಕೆಲವೊಂದು ಕಾಯಿಗಳನ್ನು ಒಡಿಬೇಕಿದ್ರೆ ಅದು ಕಲ್ಲುಗಳನ್ನು ಉಪಯೋಗ ಮಾಡುತ್ತೆ, ಅಥವಾ ಕಲ್ಲಿಗೆ ಅದು ಒಡಿತದೆ. ಸೊ ಇದೇ ರೀತಿ ಈ ಒಂದು ಡೆವಲಪ್ಮೆಂಟ್ ಮನುಷ್ಯನಲ್ಲಿ ಕೂಡ ಬೆಳವಣಿಗೆ ಆಗ್ತಾ ಬಂತು. ಬಟ್ ದ ಯೂಸ್ ಆಫ್ ಟೂಲ್ಸ್ ಬೈ ಹ್ಯೂಮನ್ಸ್ ಈಸ್ ಫಾರ್ ಮೋರ್ ಅಡ್ವಾನ್ಸ್ಡ್ compared to the monkeys and apes. What monkeys and apes tools? It is not so sophisticated, polished, but that is different from man. Man used more polished and advanced stone materials as their tools. For example, the process of making and using tools ರಿಕ್ವೈರ್ಡ್ ಗ್ರೇಟರ್ ಇಂಟೆಲಿಜೆನ್ಸ್. ಇಲ್ಲಿ ಬ್ರೈನ್ ಸೈಜ್ ಮತ್ತು ಕೂಡ ಬೆಳೀತದೆ. ಯಾವಾಗ ಮನುಷ್ಯ ಆಲೋಚನೆ ಮಾಡ್ತಾ ಇರ್ತಾನೆ, ಆಗ ಬ್ರೈನ್ ಸೈಜ್ ಕೂಡ ಇನ್ಕ್ರೀಸ್ ಆಗ್ತದೆ. ಯಾವಾಗ ತನ್ನ ಟೂಲ್ಗಳನ್ನು ಮಾಡಬೇಕು,
ತನ್ನ ಶಸ್ತ್ರಾಸ್ತ್ರಗಳ ಅವನೇ ಮಾಡಬೇಕು ಅಂತ ಅವನಿಗೆ ಇಷ್ಟ ಇತ್ತ. ಈಗ ಅವನ ಬ್ರೈನ್ ಸೈಜ್ ಇಂಪ್ರೂವ್ ಆಗ್ತದೆ. ವುಡ್, ಬೋನ್ಸ್ ಆ್ಯಂಡ್ ಸ್ಟೋನ್ಸ್ ವ್ಯಾರ್ ಯೂಸ್ಡ್ ಟು ಮೇಕ್ ಟೂಲ್ಸ್. ಇಲ್ಲಿ ಮುಖ್ಯವಾಗಿ ದೇ ಯೂಸ್ಡ್ ವುಡ್, ಮರ, ಎಲುಬುಗಳು ಮತ್ತು ಕಲ್ಲುಗಳನ್ನು ತಮ್ಮ ಟೂಲ್ಸ್ ಆಗಿ ಅವರು ತಯಾರು ಮಾಡಲಿಕ್ಕೆ ಅಲ್ಲಿ ಅವರು ಉಪಯೋಗ ಮಾಡ್ತಾರೆ. ದೇ ವರ್ ಮೇನ್ಲಿ ಯೂಸ್ಡ್ ಫಾರ್ ಹಂಟಿಂಗ್ ಆ್ಯಂಡ್ ಡಿಫೆಂಡಿಂಗ್ ಫ್ರಮ್ ಪ್ರಿಡೇಟರ್ಸ್. ತಮ್ಮ ವಿರೋಧಿಗಳಿಂದ ಅಥವಾ ತಮ್ಮ ವಿರೋಧಿಗಳು ಅವರನ್ನು ದಾಳಿ ಮಾಡಲಿಕ್ಕೆ ಬರುವಾಗ ಅವರಿಂದ ಪ್ರೊಟೆಕ್ಟ್ ಮಾಡಲಿಕ್ಕೆ ಮತ್ತು ಅವರಿಗೆ ಒಂದು ಪ್ರೊಟೆಕ್ಷನ್ನ ಒಟ್ಟಿಗೆ ಇನ್ನು ದಿನ ಬಳಕೆಗೆ ಬೇಕಾಗುವಾಗ ಅದನ್ನು ಉಪಯೋಗ ಮಾಡಲಿಕ್ಕೆ ಅವರು ಇಂಥ ಟೂಲ್ಸ್ಗಳನ್ನು ಅವರು ಉಪಯೋಗ ಮಾಡ್ತಾರೆ. ದ ಸ್ಟೋನ್ ಏಜ್ ಅಂತ ಕರಿತೇವೆ ಇಲ್ಲಿಗೆ ಬರುವಾಗ. ಆ ಸ್ಟೋನ್ ಏಜಲ್ಲಿ ನೀವು ಗಮನಿಸಿರ್ಬೋದು, ಶಿಲಾಯುಗ ಅಂತ ಕರಿತೇವೆ ಇದನ್ನು. ಇದರಲ್ಲಿ ಬೇರೆ ಬೇರೆ ರೀತಿಯ ಶಿಲಾಯುಗಗಳು ಇದೆ. ಪೆಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್, ಇಂಥ ಬೇರೆ ಬೇರೆ ಹಂತಗಳನ್ನು ನೀವು ಗಮನಿಸಬಹುದು. ಸೊ ಇಲ್ಲಿ ಮೊದಲಿನಿಂದ ಮನುಷ್ಯ ನಂತರದ ಹಂತದವರೆಗೆ ಬೇರೆ ಬೇರೆ ರೀತಿಯಲ್ಲಿ ಆ ಸ್ಟೋನುಗಳನ್ನು, ಕಲ್ಲುಗಳನ್ನು ಆಯುಧಗಳನ್ನಾಗಿ ಮಾಡ್ತಾನೆ. ಅದು ಬೆಳೀತಾ ಬೆಳೀತಾ ಬಹಳಷ್ಟು ಸಫಿಸ್ಟಿಕೇಟೆಡ್ ಆಗಿ ಹೋಗ್ತದೆ. ಬಹುಶಃ ದ ಓಲ್ಡೆಸ್ಟ್ ನೋನ್ ಟೂಲ್ಸ್ ಆರ್ ದ ಓಲ್ಡೋವನ್ ಸ್ಟೋನ್ ಟೂಲ್ಸ್ ಅಂತ ಕರಿತೇವೆ ನಾವು. ಅದು ಫ್ರಮ್ ಇಥಿಯೋಪಿಯಾದಲ್ಲಿ ಸಿಗ್ತದೆ. ಓಲ್ಡೋವಾನ್ ಸ್ಟೋನ್ ಟೂಲ್ಸ್ ಅಂತ ಸುಮಾರು 2.5 ಮಿಲಿಯನ್ ಇಯರ್ಸ್ ಎಗೋ ಇದು ಆಗಿರ್ತಕ್ಕಂಥದ್ದು. 2.5 ಮಿಲಿಯನ್ ಇಯರ್ಸ್ ಎಗೋ. ಸೊ ಇಲ್ಲಿ ಈ ಥರದ ಬೆಳವಣಿಗೆಗಳನ್ನು ನಾವು ನೋಡ್ತೇವೆ. ದೋ ಆಸ್ಟ್ರೋಲಿಥಿಪಿಕಸ್ ಸ್ಪೀಸೀಸ್ ಈಸ್ ಸೆಡ್ ಟು ಹ್ಯಾವ್ ದ ಫಸ್ಟ್ ಯೂಸ್ ಆಫ್ ದ ನ್ಯಾಚುರಲಿ ಅವೈಲೇಬಲ್ ಸ್ಟೋನ್ಸ್ ಆಸ್ ಟೂಲ್ಸ್. ಈ ಆಸ್ಟ್ರೋಲಪಿಥಕಸ್ ಅನ್ನುವಂಥ ಮಾನವ ಜಾತಿ ಅದು ಪ್ರಪ್ರಥಮ ಬಾರಿಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ನ್ಯಾಚುರಲಿ ಇಲ್ಲಿ ಪ್ರಕೃತಿಯಲ್ಲಿ ದೊರಕುವಂಥ ಸಾಧಾರಣ ಕಲ್ಲುಗಳನ್ನು ಪ್ರಪ್ರಥಮ ಬಾರಿಗೆ ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಬಟ್ ದ ಮೇಕಿಂಗ್ ಆಫ್ ಸ್ಟೋನ್ ಟೂಲ್ಸ್ ಫ್ರಮ್ ನ್ಯಾಚುರಲಿ ಅವೈಲೇಬಲ್ ಸ್ಟೋನ್ಸ್ ಆ್ಯಂಡ್ ಯೂಸಿಂಗ್ ದೆಮ್ ಇಸ್ ಪಾಸಿಟಿವ್ಲಿ ಐಡೆಂಟಿಫೈಡ್ ಟು ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಹೋಮೋ ಹ್ಯಾಬಿಲಿಸ್. ಬಹುಶಃ ಅದನ್ನು ಒಬ್ಬ ಸ್ಟೋನನ್ನು ಅದು ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಹೋಮೋ ಹ್ಯಾಬಿಲಿಸ್ನಿಂದ ನಂತರ. ಸೊ ಈ ಥರದ ಒಂದು ಟೂಲ್ಸ್ ಮೇಕಿಂಗ್ ಕೂಡ ಮನುಷ್ಯನ ಬೆಳವಣಿಗೆಗೆ ಕಾರಣ ಆಗಿದೆ. ಮತ್ತೆ ಮುಂದಿನದ್ದು 6ನೇ ಪಾಯಿಂಟ್, ದ 6th ಪಾಯಿಂಟ್ ಇನ್ ದ ಹ್ಯೂಮನ್ ಎವಲ್ಯೂಷನ್, ಪ್ಲಾನೆಡ್ ಹಂಟಿಂಗ್. ಸೊ ದಟ್ ಇಸ್ ಪ್ಲಾನೆಡ್ ಹಂಟಿಂಗ್ ರಿಕ್ವೈರ್ಡ್ ವಾಟ್? ಲ್ಯಾಂಗ್ವೇಜ್. ಮನುಷ್ಯನಿಗೆ ಸಂವಹನ ಬೇಕು ಇನ್ನೊಬ್ಬರೊಟ್ಟಿಗೆ ಮಾತಾಡಲಿಕ್ಕೆ. ಬಟ್ ನಾವು ದೇ ಸ್ಟಾರ್ಟೆಡ್ ಪ್ಲಾನೆಡ್ ಹಂಟಿಂಗ್. ಸೊ ದಟ್ ಈಸ್ language. Language is needed for planned hunting. Otherwise, they can't communicate each other. So that is why now language is also one of the important factor that developed because of their planned hunting. Now they used to communicate in their own language in the beginning. So while hunting, so they used a particular sound as their communication. The past 2 to 3 steps of logic, words, symbols or thoughts, their use of language in turns stimulated the brain to grow. ಯಾವಾಗ ಮನುಷ್ಯ ಈ ಥರದ ಒಂದು ಏನನ್ನ ಸ್ಟೆಪ್ಸ್ಗಳನ್ನು, ಲಾಜಿಕ್ಗಳನ್ನ, ಸಿಂಬಲ್ಗಳನ್ನು ಉಪಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಇದು ಬ್ರೈನ್ ಸೈಜನ್ನು ಅದು ಇನ್ಕ್ರೀಸ್ ಮಾಡ್ತದೆ ಅನ್ನೋದನ್ನು ನಾವು ನೋಡ್ತೇವೆ. ಆಮೇಲೆ 7th ಪಾಯಿಂಟ್ ಈಸ್ ಆರ್ಟ್, ಇವನ್ ದ ಡೊಮೆಸ್ಟಿಕೇಶನ್ ಆಫ್ ಎನಿಮಲ್ ಆ್ಯಂಡ್ commencement of agriculture. So here we have to see how man now settled in a particular area. He was first a wanderer, scavenger, and later he established a shelter, and then he settled in a particular place where
on the river banks, and then man was a food hunter, food gatherer, now food grower. He converted into a food grower because he settled in a particular place where he learned to grow the food. So that is agriculture, the development of agriculture. He used to cultivate various crops and domesticate various animals, particularly, the animals like sheep, goat, cow, cat, camel, and horses. They were even dog. They domesticated these animals. So that animals domestication also needed for agriculture. So in the side by side, what we see, the agriculture developed. A planned agriculture. Man cultivated crops. And commencement of agriculture is considered as the revolutionary change in the history of human evolution. ಮಾನವನ ಬೆಳವಣಿಗೆಯಲ್ಲಿ ಅದು ಬಹಳ ಇಂಪಾರ್ಟೆಂಟ್. ಅಂದರೆ ಮನುಷ್ಯನ ಆ ಒಂದು ಬೆಳವಣಿಗೆ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಆ ಆಹಾರವನ್ನು ತಯಾರು ಮಾಡುವಂಥ ಪರಿಸ್ಥಿತಿಯನ್ನು ಕೂಡ ಇಲ್ಲಿ ನೋಡ್ತೇವೆ. ಸುಮಾರು ದ ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್ ಇಸ್ ನಾಟ್ ಮೋರ್ ದ್ಯಾನ್ 13,000 ಇಯರ್ಸ್ ಓಲ್ಡ್. ಸುಮಾರು 13,000 ವರ್ಷಗಳ ನಂತರ ಬಂದಿರತಕ್ಕಂಥದಕ್ಕಿಂತ ಹಿಂದೆ ಅಲ್ಲ. ಇಟ್ ಮೇಡ್ ಹಿಮ್ ಲೀಡ್ ಎ ಸೆಟಲ್ಡ್ ಲೈಫ್. ದಿಸ್ ಆಕ್ಯುಪೈಡ್ ಆಫ್ ವಿಲೇಜಸ್. The villages and towns were foundations of civilization, and in this way we can see how they use different things. And art, ಕಡೆಯ ಬಹಳ ಮುಖ್ಯ ಅಂಶ ನಾವು ನೋಡಬೇಕಾದ್ದು ಆರ್ಟ್. ಮನುಷ್ಯ ಕಲೆಯನ್ನು ಕೂಡ ಅವ ಉಪಯೋಗ ಮಾಡಿದ್ದಾನೆ. ಅವನ ಹಂತದಲ್ಲಿ ಈ ಒಂದು ಕಲೆ ಇಲ್ಲಿ ಗಮನಕ್ಕೆ ಬರ್ತದೆ. ಇದು ಸುಮಾರು 40,000 ವರ್ಷಗಳ ಹಿಂದೆ ಅವ ಹಾರ್ಸ್, ಎ ರಾಕ್ ಪೇಂಟಿಂಗ್, ಅದು ಬೇರೆ ಬೇರೆ ಕಡೆ ಅಂದರೆ ಲೊಸಕಾಕ್ಸ್ ಅಂದರೆ ಫ್ರಾನ್ಸಲ್ಲಿ, ಅಲ್ಲಿ ಹಾರ್ಸ್ ಕುದುರೆಯ ಚಿತ್ರ ಇರುವಾಗ ಸುಮಾರು ಅದು 15,000ದಿಂದ 10,000 ಬಿಫೋರ್ ಕಾಮನ್ ಇರಾ ಈ ಮಧ್ಯೆ ಆಗಿರ್ತಕ್ಕಂಥದ್ದು. ಇನ್ನೊಂದು ರಾಕ್ ಪೇಂಟಿಂಗ್ ಎಟ್ ಬಿಂಬೆಟ್ಕಾ, ಅದು ಮಧ್ಯಪ್ರದೇಶ್ ಇಂಡಿಯಾದಲ್ಲಿ ಸಿಕ್ಕಿರುವಂಥ ಒಂದು ಪುರಾವೆ. ಅಂದರೆ ಆಫ್ರಿಕಾ ಆ್ಯಂಡ್ ಏಷಿಯಾ, ಬಟ್ ನನ್ ಕ್ಯಾನ್ ಬಿ ಡೇಟೆಡ್ ಅರ್ಲಿಯರ್ ದ್ಯಾನ್ 40,000 ಇಯರ್ಸ್ ಎಗೋ. ಅಂದರೆ ಇಲ್ಲಿ ಯಾವ ರೀತಿ ಚಿತ್ರಗಳನ್ನು ಬರೆದಿದ್ದಾನೆ, ಈ ಚಿತ್ರಗಳ ಬಗ್ಗೆ ಅವನಿಗೆ ಕಲ್ಪನೆ ಇತ್ತು, ಪೇಂಟಿಂಗ್ಗಳ ಬಗ್ಗೆ ಮನುಷ್ಯನಿಗೆ ಕಲ್ಪನೆ ಇತ್ತು. ಆ ಮೂಲಕವಾಗಿ ಅವನು ಏನು ಮಾಡ್ತಾನಂದ್ರೆ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಮಾನವ ವಿಕಸನಗೊಳ್ತಾ ಮುಂದೆ ಹೋಗ್ತಾ ಇರ್ತಾನೆ. ಸೊ ಅದರಿಂದ ಈ ಎಲ್ಲ ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಹ್ಯೂಮನ್ ಎವಲ್ಯೂಷನ್ ಅನ್ನುವಂಥದ್ದು. ಸೊ ದ್ಯಾಟ್ ಯು ಹ್ಯಾವ್ ಟು ಡಿಸ್ಕಸ್ ವೆನ್ ವಿ ಕಮ್ ಟು ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಹ್ಯೂಮನ್ ಎವಲ್ಯೂಷನ್. ಸೊ ಲೆಟ್ ಅಸ್ ಕಮ್ ಟು ನೆಕ್ಸ್ಟ್, ಪ್ಲೇಸ್ ಆಫ್ ಹ್ಯೂಮನ್ ಒರಿಜಿನ್. ಮನುಷ್ಯ ಎಲ್ಲಿ ಹುಟ್ಟಿದ ಅನ್ನುವ ಬಗ್ಗೆ ನಮಗೆ ಪರಿಕಲ್ಪನೆಗಳಿಲ್ಲ. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ 2 ಥಿಯರಿಗಳನ್ನು, ಸಿದ್ಧಾಂತಗಳನ್ನು ಹೇಳ್ತಾರೆ. ಒಂದು ದ ರಿಪ್ಲೇಸ್ಮೆಂಟ್ ಆರ್ ಆಫ್ರಿಕನ್ ಒರಿಜಿನ್ ಥಿಯರಿ ಅಂತ. ಎರಡನೇದು ದ ರೀಜನಲ್ ಕಂಟಿನ್ಯೂಟಿ ಅಂತ ಇರುತ್ತದೆ. ಅಂದರೆ ಫಸ್ಟ್ ಇದು ದ replacement or African origin theory. According to this theory, the modern human species evolved from the archaic species in Africa. Now, archaic species ಅನ್ನು ನೋಡಿದ್ದೇವೆ. ಇದರ ಪ್ರಕಾರ ಆರ್ಕಾಯಿಕ್ ಸ್ಪೀಸಿಸ್, ಆಫ್ರಿಕಾದ ಆರ್ಕಾಯಿಕ್ ಸ್ಪೀಸಿಸ್ ಇಂದ ಈ ಆಧುನಿಕ ಮನುಷ್ಯ ಬೆಳವಣಿಗೆಗೊಂಡ, ವಿಕಸನಗೊಂಡ ಅಂತ ಹೇಳ್ತಾರೆ. ಆಫ್ರಿಕಾ ವಿತ್ ಇಟ್ಸ್ ನರ್ಚರಿಂಗ್ ಟ್ರಾಪಿಕಲ್ ಕ್ಲೈಮೇಟ್ consisting of strong, wet and dry seasons, provided an optimum environment for the emergence of modern human species. Why? Because the African climate was suitable for the development of modern human species according to this theory, and that is why some of them migrated to the different regions. So from Africa, they migrated to the different regions
or different parts of the world, different points of the time, and in a different way. And they replaced earlier human-like species in those regions. ಯಾವಾಗ ಈ ಮನುಷ್ಯ ಆಫ್ರಿಕಾದಿಂದ ಬೇರೆ ಬೇರೆ ಜಗತ್ತಿನ ಕಡೆಗೆ ಹೋಗ್ತಾನೆ, ಅಲ್ಲಿಯ ಏನು ಹ್ಯೂಮನ್ ಸ್ಪೀಸೀಸ್ ಅನ್ನ ರಿಪ್ಲೇಸ್ ಮಾಡ್ತಾನೆ. ಅಂದ್ರೆ ಆಧುನಿಕ ಮನುಷ್ಯ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾನೆ ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಇದು ಮೊದಲನೇದು. ಎರಡನೇ ಥಿಯರಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ದ ರೀಜನಲ್ ಕಂಟಿನ್ಯೂಟಿ ಥಿಯರಿ. ವಾಟ್ ಇಟ್ ಸೇಸ್, according to this theory, the evolution of different human species from the earlier species occurred in all regions of the world. ಅಂದ್ರೆ ಈ ಹೊಸ ಅಥವಾ ಹ್ಯೂಮನ್ ಸ್ಪೀಸೀಸ್ ಎಲ್ಲಿಂದ ಬಂತು? ಇದು ಎಲ್ಲಾ ಭಾಗಗಳು, ಬರೀ ಆಫ್ರಿಕಾದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಭಾಗಗಳಲ್ಲಿ ನಡೆದಿದೆ. ಅಲ್ಲಿದ್ದಂಥ ಒರಿಜಿನಲ್ ಸ್ಪೀಸೀಸ್ ಏನುಂಟು ಅದರದೇ ಮುಂದುವರಿದ ಭಾಗ, ಅಂದ್ರೆ ರೀಜನಲ್ ಕಂಟಿನ್ಯೂಟಿ. ಫಾರ್ ಎಕ್ಸಾಂಪಲ್, ಏಷ್ಯಾದಲ್ಲಿ ಒಂದು ಸ್ಪೀಸೀಸ್ ಇದ್ರೆ ಅಲ್ಲಿಯ ಸ್ಪೀಸೀಸ್ ಬೆಳವಣಿಗೆ ಒಂದು ಅಲ್ಲಿ ಕಂಟಿನ್ಯೂ ಆಗಿದೆ, ಆಫ್ರಿಕಾದಲ್ಲಿದ್ದದ್ದು ಆಫ್ರಿಕಾದಲ್ಲಿ ಕಂಟಿನ್ಯೂ ಆಗಿದೆ. ಅಂದ್ರೆ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿದ್ದಂಥ ಸ್ಪೀಸೀಸ್ಗಳು ಅಲ್ಲಿಯೇ ಬೆಳೆದು ಅದು ಏನು ಡೆವಲಪ್ಡ್ ಹ್ಯೂಮನ್ ಸ್ಪೀಸೀಸ್ ಆಗಿ ಮುಂದುವರೆದಿದೆ ಅನ್ನೋದನ್ನ ಅವರು ಹೇಳ್ತಾರೆ. ಅದನ್ನ ನಾವು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಬೇಕು. ದ ಇವಲ್ಯೂಷನ್ ಆಫ್ ಪ್ರೊಸೀಡೆಡ್ at different rates at different regions. The dissimilarities among the human populations in different regions of the world serve as evidence to this theory. ಇದನ್ನು ನಾವು ಗಮನಿಸಬಹುದು. ಜಗತ್ತಿನ ಬೇರೆ ಬೇರೆ, ಈಗ ಇಂಗ್ಲೆಂಡ್ನವರು ಒಂದು ತರ ರೀತಿ ಇದ್ದಾರೆ, ಆಫ್ರಿಕಾದವರು ಒಂದು ರೀತಿ ಇದ್ದಾರೆ, ಏಷ್ಯಾದವರು ಒಂದು ರೀತಿ ಇದ್ದಾರೆ. ಇದರ ಅರ್ಥ ಏನು ಅಂದ್ರೆ, ಬೇರೆ ಬೇರೆ ಸ್ಪೀಸಿಗಳಿಂದ ಅದು ಬೆಳವಣಿಗೆ ಹೊಂತ ಹೋಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಸೊ ಇದು ಮನುಷ್ಯನ ಒರಿಜಿನಲ್ಲಿ ಅನ್ನೋದಕ್ಕೆ ಎರಡು ಥಿಯರಿಗಳನ್ನ ನಾವು ನೋಡ್ತೇವೆ. ಆಮೇಲೆ ಕಡೆಯದಾಗಿ we have to discuss the transition to civilization. ಇಂಥ ಅನಾಗರಿಕ ಇದರಲ್ಲಿದ್ದಂಥ ಮನುಷ್ಯ ಯಾವ ರೀತಿ ನಾಗರಿಕತೆಗೆ ಬರ್ತಾನೆ. ಸೊ until 13,000 years ago, the human lived as hunter gatherers. They lived in small groups. The advent of agriculture prompted the Neolithic Revolution. ಅಲ್ಲಿ ಬಹಳಷ್ಟು ರೆವಲ್ಯೂಷನರಿ ಕ್ರಾಂತಿಕಾರಿ ಬದಲಾವಣೆಗಳಾಗ್ತದೆ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗ್ತದೆ. ಆಮೇಲೆ ಅದರಿಂದ ನಾಗರಿಕತೆಗಳು ಹುಟ್ಟಿಕೊಳ್ಳುತ್ತೆ. ಮನುಷ್ಯ ನದಿ ತೀರದಲ್ಲಿ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. And he developed agriculture, domesticated animal. That led to the civilized society, continuation and emergence of civilized society. So such civilization first of all originated in Egypt. Egypt is the first civilization emerged in the world. So what we can see in the next class, we are going to deal with the civilization. So we have seen all these developments in the human evolution, from the emergence of man in the different forms, how they developed, and all the skeletons which shown the developments from stage to stage, from up to orangutan, gibbons, chimpanzees, and these species how they developed, and how man he survived ultimately, or in the various stages how man developed. All these we have seen in this class, and in the next class we have to see after man originated, ultimately it is not suddenly developed all this Homo's genome, what we have seen. ಒಬ್ಬ ಬುದ್ಧಿವಂತ ಮನುಷ್ಯ ಒಮ್ಮೆಗೆ ಹುಟ್ಟಿ ಬರುವುದಿಲ್ಲ, ಬದಲ ಅದು ಹಲವಾರು ಘಟ್ಟಗಳನ್ನು ಅದು ಹೊಂದುತ್ತದೆ. ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಗಳು, ಬೇರೆ ಬೇರೆ ಕಾರಣಗಳು ಮಾನವನ ವಿಕಸನದಲ್ಲಿ ಮತ್ತು ಕೂಡ ಮುಂದುವರಿತಾ ಇರ್ತದೆ. ಅದರಲ್ಲಿ ನಮ್ಮ ಬ್ರೈನ್ ಸೈಜ್ ಇರ್ಬೋದು, ನಮ್ಮ ಆಕ್ಟಿವಿಟೀಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಇದೆಲ್ಲವೂ ಕೂಡ ದ ವೇರಿಯಸ್ ಆಕ್ಟಿವಿಟೀಸ್ ಆಫ್ ಮ್ಯಾನ್ ಆ್ಯಂಡ್ ಹೌ ಈಸ್ ಬ್ರೈನ್ ಡೆವಲಪ್ಡ್ ಫ್ರಮ್ ಸ್ಟೇಜ್ ಟು ಸ್ಟೇಜ್. How man, developed from, by using 4 limbs to the 2 limbs, that is legs, and how he involved himself in agriculture, and how man used, the wheel and identified. So these things, various factors, we have to discuss in the next class.
Thank you very much, students. Don't forget to like our video and subscribe our YouTube channel for all the updates.